ಹಾಯ್ ಫ್ರೆಂಡ್ಸ್, ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾತಾಡ್ತಾ ಇರೋಂಥ ಟಾಪಿಕ್ ಬಂದ್ಬಿಟ್ಟು ಸೋಲ್ಮೇಟ್ ಟ್ವಿನ್ ಫ್ಲೇಮ್. ನಾನು ಯಾವಾಗಲೂ ಸೋಲ್ಮೇಟ್ ಅಂತ ಹೇಳ್ತಾ ಇರ್ತೀನಿ, ಯೂಸ್ ಮಾಡ್ತಾನೆ ಇರ್ತೀನಿ. ಸೋಲ್ಮೇಟ್ ಅಂದರೆ ಏನು, ಟ್ವಿನ್ ಫ್ಲೇಮ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನೋಡೋಣ. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ. ಸೋಲ್ಮೇಟ್ ಅಂತ ಅಂದರೆ ನಮ್ಮ ಹಾಫ್ ಪಾರ್ಟ್ ಅಂತಂದರೆ ನಮ್ಮ ಏನು ಮದುವೆ ಆಗ್ತೀವಿ, ನಮ್ಮ ಹಸ್ಬೆಂಡನ್ನ ನಾವು ಸೋಲ್ಮೇಟ್ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತೀವಿ, ಅಥವಾ ವೈಫ್ನ ಸೋಲ್ಮೇಟ್ ಅಂತ ಅಂದ್ಕೊಂಡಿರ್ತೀವಿ. ತುಂಬ ಜನ ಈ ಕನ್ಫ್ಯೂಷನಲ್ಲಿದ್ದಾರೆ. ಬಟ್ ಇಲ್ಲ, ಸೋಲ್ಮೇಟ್ ಅಂದ್ರೇ ಬೇರೆ, ಟ್ವಿನ್ ಫ್ಲೇಮ್ ಅಂತ ಅಂದ್ರೇ ಬೇರೆ. ಸೋಲ್ಮೇಟ್ ಅಂತ ಅಂದರೆ ಅವರು ನಮ್ಮ ಹಾಫ್ ಪಾರ್ಟ್ ಆಗಿರ್ಬೋದು, ನಮ್ಮ ಸೋಲ್ನ ಮಿರರ್ ಆಗಿರ್ಬೋದು, ಆರ್ ಆಗದೆ ಕೂಡ ಇರ್ಬೋದು. ಓಕೆ, ಬಟ್ ಅವರು ಸೋಲ್ಮೇಟ್ ಅನ್ನೋದೇನು ಅಂತಂದರೆ ಅವರು ಫ್ರೆಂಡ್ ರೀತಿಯಲ್ಲಿ ನಮಗೆ ಸಿಗ್ಬೋದು, ಪೇರೆಂಟ್ಸ್ ರೀತಿಯಲ್ಲಿ ನಮಗೆ ಸಿಗ್ಬೋದು, ಅಥವಾ ಎಲ್ಲೋ ಹೋಗಬೇಕಾದ್ರೆ ಯಾವುದೋ ರೀತಿ ಒಂದು ಪರಿಚಯ ಆಗಬಹುದು, ಅಥವಾ ನಮ್ಮ ಏನು ಹೇಳೋದು ರಿಲೇಟಿವ್ಸ್ ಸರ್ಕಲಲ್ಲೇ ಬಂದಿರ್ಬೋದು. ಸೋಲ್ಮೇಟ್ ಅಂತ ಅಂದರೆ ಏನಪ್ಪ ಅಂತ ಅಂದರೆ ಅವರು ನಮ್ಮ ಗ್ರೋತಿಗೆ ಸಪೋರ್ಟ್ನ ಮಾಡ್ತಾರೆ. ಆ್ಯಂಡ್ ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ, ನಮಗೆ ನಾವು ಒಂದೇ ಜನ್ಮ ಅಲ್ಲ ಅನ್ನೋದನ್ನು ನಾವು ಏನು ಪಕ್ಕ ಎಲ್ಲರೂ ನಂಬ್ತೀವಿ ಅಲ್ವಾ. ನಂಬೋರು ಮಾತ್ರ ಈ ವಿಡಿಯೋಸ್ಗಳನ್ನ ನೋಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಒಂದೇ ಜನ್ಮ ಅಲ್ಲ ಅಂದಾಗ ಬೇರೆ ಯಾವುದೋ ಒಂದು ಜನ್ಮದಲ್ಲಿ ಅವರು ನಮಗೆ ಸಪೋರ್ಟಿವ್ ಸೋಲ್ ಆಗಿರ್ತಾರೆ. ಓಕೆ, ಈ ಜನ್ಮದಲ್ಲೂ ಬಂದುಬಿಟ್ಟು ಅಲ್ಲಿ ಅದನ್ನು ನಾವು ಸೋಲ್ ಕಾಂಟ್ರಾಕ್ಟ್ ಅಂತ ಕೂಡ ಹೇಳ್ತೀವಿ. ಏನು ಮಾಡ್ತಾರೆ, ನಾವಲ್ಲಿ ಮಾತಾಡ್ಕೊಂಡಿರ್ತೀವಿ ಯಾವುದೋ ಜನ್ಮದಲ್ಲಿ, ಇಂಥ ಒಂದು ಜನ್ಮದಲ್ಲಿ ನೀನು ಇಂಥ ಒಂದು ಸಿಚುವೇಶನಲ್ಲಿ ಇರಬೇಕಾದ್ರೆ ನಾನು ಬಂದುಬಿಟ್ಟು ನಿನಗೇನು ಮಾಡ್ತೀನಿ, ಗೈಡ್ ಮಾಡ್ತೀನಿ, ನಿನಗೆ ಸಪೋರ್ಟಿವ್ ಆಗಿರ್ತೀನಿ ಅನ್ನೋ ಥರ ಒಂದು ಅವರ ಒಂದು ಡಿಸ್ಕಷನ್ ಆಗಿರುತ್ತೆ. ಡೀಪಾಗಿ ಹೇಳ್ತಾ ಇಲ್ಲ, ನಾನು ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ. ಸೊ ಆ ಡಿಸ್ಕಷನ್ ಆಗಿರುತ್ತಲ್ವ, ಆ ಥರನೇ ಅವರು ನಮ್ಮ ಒಂದು ಅವರೆಲ್ಲಿ ಅವ್ರೇನು ಮಾತಾಡ್ಕೊಂಡಿರ್ತಾರೆ ಆ ಏಜಲ್ಲೇ ಬರ್ತಾರೆ, ಆ ಟೈಮಲ್ಲೇ ಬರ್ತಾರೆ, ನಮ್ಮ ಗ್ರೋತಿಗೆ ಅವ್ರು ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ನಾವು ಯಾವ ರೂಟಲ್ಲಿ ಹೋಗ್ತಾ ಇದ್ದೀವಿ ಅದೇ ರೂಟಲ್ಲಿ ಅವ್ರು ಬರಬೇಕು ಅಂತ ಇರಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಸ್ಪಿರಿಚುವಲ್ ವೇದಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ನನಗೆ ಸಿಗೋಂಥ ಸೋಲ್ಮೇಟ್ ಸ್ಪಿರಿಚುವಲ್ ವೇದಲ್ಲೇ ಇರಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ. ಓಕೆ, ಅವ್ರದ್ದು ವೇನೇ ಬೇರೆ ಇರ್ಬೋದು, ಬಟ್ ಅವ್ರು ಏನು ಮಾಡ್ತಾರೆ ಅಂದರೆ ನನ್ನ ಸೋಲಿನ ಗ್ರೋತಿಗೆ ನಾನೇನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಎಮೋಷ್ನಲಿ ಇರ್ಬೋದು, ಮೆಂಟಲಿ, ಫಿಸಿಕಲಿ, ಯಾವುದೇ ಥರ ಇರ್ಬೋದು. ಅವರು ನಿನ್ನ ಕೈಲಿ ಸಾಧ್ಯ ಇದೆ ಮಾಡು ಅನ್ನೋ ಥರ ಒಂದು ಸಪೋರ್ಟ್ ಮಾಡುವಂತಹ ಸೋಲಿಗೆ, ಆ್ಯಂಡ್ ನಮ್ಮ ಜೊತೆ ಸದಾಕಾಲ ಇರೋಂತಹ ಒಂದು ಸೋಲಿಗೆ, ಸದಾಕಾಲ ಮೀನ್ಸ್ ಆ ಕಾಂಟ್ರಾಕ್ಟ್ ಎಂಡ್ ಆಗೋ ತನಕ ಇರ್ತಾರೆ, ನಾವು ಸೋಲ್ಮೇಟ್ ಅಂತ ಹೇಳ್ತೀವಿ. ಅದೇ ಟ್ವಿನ್ ಫ್ಲೇಮ್ ಅಂತ ಅಂದರೆ ನಮ್ಮ ಸೋಲಿನ ಮಿರರ್ ಅಂತಲೇ ನಾವು ಕರಿತೀವಿ. ನಾವೇನು ಯೋಚನೆ ಮಾಡ್ತೀವಿ ಅವರು ಅದನ್ನೇ ಯೋಚನೆ ಇರ್ತಾರೆ. ಆಲ್ಮೋಸ್ಟ್ ಆಗಿ ಏನು ಪಕ್ಕಾ ಬ್ಯಾಲೆನ್ಸ್ ಆಗಬೇಕಂತ ಇಲ್ಲ, ಆಲ್ಮೋಸ್ಟ್ ಆಗಿ ನಾವೇನು ಯೋಚನೆ ಮಾಡ್ತಿರ್ತೀವಿ ಅದನ್ನೇ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಆ್ಯಂಡ್ ಅವರು ಯಾರಿಗೆ ಟ್ವಿನ್ ಫ್ಲೇಮೇನೆ ಪಾರ್ಟ್ನರ್ ಆಗಿ ಸಿಕ್ಕಿರ್ತಾರೆ ಅವ್ರು ರಿಯಲಿ ಲಕ್ಕಿ ಎಷ್ಟು ಫೆಲೋ ಆಗಿರ್ತಾರೆ. ಪ್ರತಿಯೊಬ್ಬರಿಗೂ ಒಬ್ಬರು ಟ್ವಿನ್ ಫ್ಲೇಮ್ ಇದ್ದೇ ಇರ್ತಾರೆ. ಬಟ್ ಅವರೇ ನಮ್ಮ ಲೈಫಲ್ಲಿ ಸಿಗ್ತಾರೋ ಇಲ್ವೋ ಗೊತ್ತಿರಲ್ಲ. ನೆಕ್ಸ್ಟ್ ಯಾವುದೋ ಜನ್ಮದಲ್ಲಿ ಸಿಗ್ಬೋದು, ಅಥವಾ ಈ ಜನ್ಮದಲ್ಲಿ ನಮಗೇನಾದರೂ ಅವರೇ ನಮ್ಮ ಪಾರ್ಟ್ನರ್ ಆಗಿ ಸಿಕ್ಕಿದ್ರು ಅಂದರೆ ರಿಯಲಿ ಇದು ತುಂಬ ಮಿರಾಕಲ್ ಆಗೇ ಇರುತ್ತೆ. ಓಕೆ, ಈಗ ಸೋಲ್ಮೇಟ್ ಏನು ಮಾಡ್ತಾರೆ, ಟ್ವಿನ್ ಫ್ಲೇಮ್ ಏನು ಮಾಡ್ತಾರೆ ಅಂತಂದರೆ, ಟ್ವಿನ್ ಫ್ಲೇಮ್ ನಮ್ಮ ಸೋಲಿನ ಮಿರರ್ ಆಗಿರ್ತಾರೆ. ಸೊ ಅವರ ಪಾತ್ ನಮ್ಮ ಪಾತ್ ಸೇಮ್ ಆಗಿರುತ್ತೆ. ಸೊ ನಾವಿಬ್ಬರು ಒಟ್ಟಿಗೆ ಏನಾಗ್ತೀವಿ, ಗ್ರೋ ಆಗ್ತಾ ಹೋಗ್ತೀವಿ. ಆ್ಯಂಡ್ ಲೈಫ್ ಲಾಂಗ್ ಜೊತೆಗಿರ್ತೀವಿ. ಬಟ್ ಆ ಒಂದು ರಿಲೇಷನ್ಶಿಪ್ ಮುಗಿದ ಮೇಲೆ ಏನು ಹೇಳೋದು, ಆ ಒಂದು ಇಬ್ಬರು ಸೋಲ್ ಬೇರೆ ಆಗಬೇಕಾದ್ರೆ ಅವ್ರಿಗೆ ಏನೋ ಒಂದು ರೀಸನ್ ಬಂದು ಅವ್ರು ದೂರ ಆಗಬಹುದು, ಅಥವಾ ಅವರು ಡೆತ್ ಆಗ್ಬೋದು. ಯಾವುದೋ ರೀತಿಯಲ್ಲಿ ಆ ಒಂದು ಕಂಪ್ಲೀಟ್ನೆಸ್ ಮುಗ್ದಿದ ತಕ್ಷಣ ಆ ಥರ ಆಗೇ ಆಗುತ್ತೆ. ಇನ್ನು ಸೋಲ್ಮೇಟ್ ಆಲ್ಸೋ ಅದೇ ಥರ ಆಗುತ್ತೆ. ಈಗ ಸೋಲ್ಮೇಟ್ಸ್ ಅಂತ ಅಂದರೆ ಅವರು ಲೈಫಲ್ಲಿ ಕೊನೆ ತನಕ ಬರೋರಾಗಿರೋದಿಲ್ಲ, ಆಲ್ಮೋಸ್ಟ್ ಆಗಿ ನಾನು ಹೇಳ್ತಾ ಇರೋದು. ಒಂದು ಸ್ಮಾಲ್ ಡಿಫ್ರೆನ್ಸ್ನ ನಾನು ನಿಮಗೆ ಹೇಳ್ತಾ ಇರೋದು. ಅಥವಾ ಕೆಲವ್ರಿಗೆ ಲೈಫಲ್ಲಿ ಕೊನೆ ತನಕನೂ ಸಿಗ್ತಾರೆ. ಅವರ ಸೋಲ್ಮೇಟ್ ಆ್ಯಂಡ್ ಟ್ವಿನ್ ಫ್ಲೇಮ್ ಬೋತ್ ಪಾರ್ಟ್ನರೇ ಆಗಿರಬಹುದು, ಆ ಥರನೂ ಇರುತ್ತೆ. ಈಗ ಬರೀ ಸೋಲ್ಮೇಟ್ ಅಂತ ಹೇಳಿ ನೋಡಿದಾಗ ಅವ್ರು ನಮ್ಮ ಫ್ರೆಂಡ್ಸ್ ರೂಪ, ಫ್ಯಾಮಿಲಿ ರೂಪದಲ್ಲಿ, ರಿಲೇಟಿವ್ಸ್ ರೂಪದಲ್ಲಿ ಯಾವುದೋ ರೀತಿ ಪರಿಚಯ ಆಗಬಹುದು, ಏನೇ ಇರ್ಬೋದು. ಈಗಂತೂ ಸೋಷಿಯಲ್ ಮೀಡಿಯಾ ಎಲ್ಲ ತುಂಬಾ ಇದೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟ್ ಫ್ರೆಂಡ್ ಆಗಿರ್ಬೋದು,
ಹೇಗೋ ಸೋಲ್ಮೇಟ್ ಸಿಗ್ತಾರೆ ಒಟ್ಟು ಆ ಟೈಮಲ್ಲಿ ಯಾವ ರೀತಿ ಸಿಗಬೇಕು ಅಂತ ನಾವು ಡಿಸ್ಕಸ್ ಮಾಡಿರ್ತೀವಿ, ಮುಂಚೆನೇ ಎಲ್ಲಾನು ಡಿಸೈಡ್ ಆಗಿರುತ್ತೆ. ಸೊ ಅವ್ರು ಸಿಗ್ತಾರೆ, ನಮ್ಮ ಯಾವುದೋ ಒಂದು ಗ್ರೋತಿಗೆ ಅವ್ರು ಹೆಲ್ಪ್ ಮಾಡ್ತಾರೆ, ಮೆಂಟಲಿ ನಮಗೆ ಸಪೋರ್ಟ್ ಮಾಡ್ತಾರೆ, ಎಮೋಷ್ನಲಿ ನಮಗೆ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಆ ಒಂದು ಕಾಂಟ್ರಾಕ್ಟ್ ಮುಗಿದ ತಕ್ಷಣ ಅವರು ಅಷ್ಟೇ ಆಟೋಮೆಟಿಕ್ಕಾಗಿ ಯಾಕೆ ನಮ್ಮ ಲೈಫಿಂದ ಹೊರಗೋದ್ರು ಅಂತ ಗೊತ್ತಾಗಲ್ಲ, ಅಥವಾ ಡೆತ್ ಆಗ್ಬೋದು, ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು, ಒಟ್ಟಲ್ಲಿ ಅವ್ರು ನಮ್ಮ ಲೈಫಲ್ಲಿ ಇರೋದಿಲ್ಲ. ಸೊ ಇದು ಬಂದ್ಬಿಟ್ಟು ಸೋಲ್ಮೇಟ್ ಆ್ಯಂಡ್ ಟ್ವಿನ್ ಫ್ಲೇಮ್ ಅನ್ನೋ ಡಿಫ್ರೆನ್ಸು. ಸೋಲ್ಮೇಟ್ ಯಾರಾದರೂ ಆಗಿರಬಹುದು ಒಟ್ಟು, ಬಟ್ ನಮ್ಮಿಬ್ಬರ ಪಾತ್ ಒಂದೇ ಆಗಿರಲ್ಲ. ನಮ್ಮ ಸೋಲಿನ ಒಂದು ಮಿರರೇ ಅವರು ಅಂತ ಹೇಳಿ ನಾವು ಹೇಳೋಕ್ಕಾಗಲ್ಲ. ಬಟ್ ನಮಗೆ ಅವ್ರು ಸಪೋರ್ಟ್ ಮಾಡ್ತಾರೆ, ಅವ್ರಿಗೆ ನಾವು ಸಪೋರ್ಟಿವ್ ಆಗಿರ್ತೀವಿ, ಈ ಥರ. ಅದೇ ಟ್ವಿನ್ ಫ್ಲೇಮ್ ಅಂತ ಅಂದರೆ ನಮ್ಮ ಸೋಲಿನ ಮಿರರ್ ಆಗಿರುತ್ತೆ. ಒಂದು ಸೋಲ್ ಸ್ಪ್ಲಿಟ್ ಆಗಿ ಇರೋದಕ್ಕೆ ನಾವು ಟ್ವಿನ್ ಫ್ಲೇಮ್ ಅಂತ ಹೇಳ್ತೀವಿ. ಅದು ನೆಕ್ಸ್ಟ್ ಮ್ಯಾರೇಜ್ ಆದಾಗ ಏನಾಗುತ್ತೆ, ಸ್ಪ್ಲಿಟ್ ಆಗಿರೋ ಸೋಲು ಮತ್ತೆ ಒಂದಾಗತ್ತೆ. ಸೊ ಇಬ್ಬರ ಗ್ರೋತಿಗೆ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಯಾವ ಲೈಫಲ್ಲಿ ನಮಗೆ ಟ್ವಿನ್ ಫ್ಲೇಮ್ ಸಿಗ್ತಾರೆ, ರಿಯಲಿ ವಿ ಆರ್ ಲಕ್ಕಿಯೆಸ್ಟ್ ಪರ್ಸನ್ ಆಗಿರ್ತೀವಿ. ಸೊ ಆದಷ್ಟು ಸೋಲ್ ಗ್ರೋತಿಗೋಸ್ಕರ ನೀವು ಸೋಲ್ ಮೇಟ್ನೇ ಸರ್ಚ್ ಮಾಡಿ, ಖಂಡಿತ ಸಿಗ್ತಾರೆ ನೀವು ಸರ್ಚ್ ಮಾಡಿದ್ರೆ. ಬಟ್ ಅದೆಲ್ಲದಕ್ಕೂ ಒಂದು ವೇ ಇರುತ್ತೆ. ಬಟ್ ನಾವು ಒಂದು ರಿಲೇಷನ್ಶಿಪ್ಪಿಗೆ ಹೋಗ್ಬಿಟ್ಟು ಇನ್ನೊಂದು ಟ್ವಿನ್ ಫ್ಲೇಮ್ನ ಹುಡುಕ್ತೀವಿ ಅನ್ನೋದು ಅದೆಷ್ಟು ಮಟ್ಟಿಗೆ ರೈಟ್ ಅಂತ ನನಗೂ ಗೊತ್ತಿಲ್ಲ. ಓಕೆ, ನಮ್ಮ ಲೈಫಿಗೆ ನಾವು ಏನು ಬಂದಿರುತ್ತೆ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು, ಅದ್ರ ಜೊತೆ ನಡೆಯೋದಕ್ಕೆ ಟ್ರೈ ಮಾಡಬೇಕು. ಬಟ್ ಅದೆಲ್ಲೋ ಒಂದು ಕಡೆ ನಮಗೆ ತುಂಬ ನೋವು ಕೊಡತ್ತೆ, ಅಲ್ಲಿ ಇರೋದಕ್ಕೆ ಆಗೋದಿಲ್ಲ ಅಂತ ಅಂದಾಗ ನೀವು ನಿಮ್ಮ ಡೆವಲಪ್ಮೆಂಟ್ನ ನೋಡ್ಕೊಳ್ಳೋದನ್ನು ನಾನು ತಪ್ಪು ಅಂತ ಕೂಡ ಹೇಳೋದಿಲ್ಲ. ಬಟ್ ಅದು ಕೂಡ ಒಂದು ಕಾಂಟ್ರಾಕ್ಟೇ ಆಗಿರುತ್ತೆ. ಈಗ ಎಲ್ಲ ಸೋಲ್ಗಳು ಕೂಡ ನಮ್ಮ ಜೊತೆಗೆ ಬರೋದು ನಮಗೆ ಖುಷಿ ಕೊಡಬೇಕು ಅಂತಲೇ ಇರೋದಿಲ್ಲ. ಅಂದರೆ ಪ್ರತಿಯೊಂದು ಸೋಲಿಗೂ ನಮಗೂ ಮೊದಲೇ ಕಾಂಟ್ರಾಕ್ಟ್ ಆಗಿರತ್ತೆ. ಸೊ ಕೆಲವು ಸೋಲ್ಗಳು ಒಂದೊಂದು ಲೆಸನ್ನ ಕಲ್ಸೋಕ್ಕೋಸ್ಕರನೇ ನಮ್ಮ ಲೈಫಲ್ಲಿ ಬಂದಿರ್ತಾರೆ. ನಾವು ಅಂದ್ಕೊತೀವಿ, ಇವ್ರನ್ನ ಯಾಕಪ್ಪ ಮದುವೆ ಆದ್ವಿ ಅಂತ ಹೇಳಿ, ಅಥವಾ ಇವ್ರನ್ನ ಯಾಕಪ್ಪ ಫ್ರೆಂಡ್ ಮಾಡ್ಕೊಂಡ್ವಿ ಅಂತ ಹೇಳ್ಬಿಟ್ಟು, ಅಥವಾ ಇವ್ರು ಯಾಕೆ ನಮ್ಮ ಫ್ಯಾಮಿಲಿ ರೂಟೀನ್ ನನಗೆ ಒಳ್ಳೆ ಟಾರ್ಚರ್ ಮಾಡ್ತಾರಲ್ಲ ಅಂತ. ಇದನ್ನು ಟಾರ್ಚರ್ ಅಂತ ತಗೋಬಿಡಿ, ಲೆಸನ್ ಅಂತ ತಗೊಳ್ಳಿ. ಯಾವುದೋ ಒಂದು ಲೆಸನ್ನ ಕಲಿಸೋದಕ್ಕೆ ದೇವರು ನಿಮಗೆ ಈ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಆ ಪರ್ಸನ್ನ ಕಳಿಸಿದ್ದಾರೆ. ಇದೆಲ್ಲ ಮೊದಲೇ ನಮ್ಮ ಸೋಲ್ ಅವರ ಸೋಲ್ ಜೊತೆ ಡಿಸ್ಕಷನ್ ಆಗಿರುತ್ತೆ. ದೇವರು ಕೂಡ ಮೊದಲೇ ಇದನ್ನು ಡಿಸೈಡ್ ಮಾಡಿರ್ತಾರೆ. ಸಮ್ಟೈಮ್ಸ್ ನಾವು ಎಮೋಷ್ನಲಿ ತುಂಬಾ ಸ್ಟೇಬಲ್ ಆಗಿರೋದಿಲ್ಲ, ಅಂದರೆ ಏನು ಹೇಳ್ತಾರೆ, ಎಮೋಷ್ನಲ್ ಫೂಲ್ ಅಂತ ಹೇಳ್ತಾರಲ್ಲ. ಸೊ ನಾವು ಎಮೋಷ್ನಲ್ ಫೂಲ್ಸ್ ಆಗಿರ್ಬೋದು. ಆವಾಗ ನಮಗೆ ಸ್ಟ್ರಾಂಗ್ ಮಾಡೋದಕ್ಕೋಸ್ಕರನೇ ಕೆಲವು ಸೋಲ್ ನಮ್ಮ ಜೊತೆ ಬಂದು ನಮಗೆ ಪೇಯ್ನ್ ಕೊಟ್ಟು 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 ನಮ್ಮನ್ನ ಸ್ಟ್ರಾಂಗ್ ಮಾಡ್ತಾರೆ. ಅದೇ ರೀತಿ ಯಾವುದೋ ಒಂದು ಸೋಲ್ ಬಂದುಬಿಟ್ಟು ಆ ಟೈಮಲ್ಲಿ ನಾವು ಯಾವ ಥರ ಇರಬೇಕು, ಹೇಗೆ ಎಮೋಷ್ನಲಿ ಸ್ಟ್ರಾಂಗ್ ಆಗಬೇಕು ಅನ್ನೋದಕ್ಕೆ ನಮ್ಮ ಜೊತೆ ಒಂದು ಒಳ್ಳೆ ಸೋಲ್ ಬಂದುಬಿಟ್ಟು ಅದನ್ನು ಸೋಲ್ಮೇಟ್ ಅಂತ ಹೇಳ್ತೀವಿ. ಸೋಲಿರುವಂಥ ಪರ್ಸನ್ ನಮ್ಮ ಜೊತೆ ಬಂದುಬಿಟ್ಟು ನಮಗೊಂದು ಸಪೋರ್ಟ್ ಮಾಡೋದಿರ್ಬೋದು, ಅಥವಾ ನಮ್ಮನ್ನ ಹ್ಯಾಪಿಯಾಗಿ ಇಟ್ಕೊಳ್ಳೋದಕ್ಕೆ ನೋಡೋದಿರ್ಬೋದು. ಸೊ ಇದು ಸೋಲ್ಮೇಟ್ ಮಾಡುವಂಥ ಕೆಲಸ ಆಗಿರುತ್ತೆ. ನಮಗೆ ಪೇಯ್ನ್ ಕೊಡೋ ಸೋಲ್ ಇರ್ಬೋದು, ಹ್ಯಾಪಿನೆಸ್ ಕೊಡೋ ಸೋಲ್ ಇರ್ಬೋದು. ಯಾವುದನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡೋದೇನು ಬೇಡ, ಅಥವಾ ಅವ್ರನ್ನ ಕೆಟ್ಟದಾಗ ನೋಡೋದು ಬೇಡವೇ ಬೇಡ. ಯಾಕೆಂದರೆ ನಮ್ಮ ಲೈಫಲ್ಲಿ ಏನೋ ಒಂದು ಲೆಸನ್ನ ಕಲಿಸೋದಕ್ಕೆ, ನಮ್ಮ ಸೋಲಿನ ಪರ್ಪಸ್ ಏನು ಅಂತ ನಮಗೆ ತಿಳಿಸೋದಕ್ಕೋಸ್ಕರ ಅವ್ರು ಬಂದಿರ್ತಾರೆ, ಅವ್ರನ್ನ ದೇವ್ರು ಕಳಿಸಿರ್ತಾರೆ. ಸೊ ಪ್ರತಿಯೊಂದು ಸಿಚುವೇಶನಲ್ಲಿ ಏನು ಲೆಸನ್ ಕಲಿತಾ ಇದ್ದೀನಿ ನಾನು, ಅದನ್ನು ಥಿಂಕ್ ಮಾಡಿ. ನನಗೆ ಯಾಕೆ ಇದೆಲ್ಲ ಆಗುತ್ತೆ, ಎಲ್ಲದಕ್ಕೂ ನಾನೇ ಯಾಕೆ, ನನಗೆ ಯಾಕೆ ಈ ಪ್ರಾಬ್ಲಮ್, ನನಗೆ ಯಾಕೆ ಈ ಹೆಲ್ತ್ ಇಶ್ಯೂ, ನನಗೆ ಯಾಕೆ ಈ ಥರ ಹಸ್ಬೆಂಡ್, ನನಗೆ ಯಾಕೆ ಈ ಥರ ವೈಫ್, ನನಗೆ ಯಾಕೆ ಈ ಥರ ಫ್ರೆಂಡ್ಸ್, ನನಗೆ ಯಾಕೆ ಈ ಥರ ಪೇರೆಂಟ್ಸ್, ನನಗೆ ಯಾಕೆ ಈ ಥರ ಡಾಟರ್, ನನಗೆ ಯಾಕೆ ಈ ಥರ ಸನ್. ನೋ, ಆ ಥರ ಥಿಂಕ್ ಮಾಡಬೇಡಿ. ಸೊ ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಎಲ್ಲ ಒಂದು ಮೂವಿ ಥರ ಜಸ್ಟ್ ವಾಚ್ ಮಾಡ್ತಾರೆ. ನೀವು ಒಂದು ಆಡಿಯನ್ಸ್ ಅಷ್ಟೇ. ಒಂದು ಮೂವಿ ಥರ ನಿಮ್ಮ ಲೈಫ್ನ ವಾಚ್ ಮಾಡ್ತಾ ಹೋಗಿ, ಏನೇನು ನಡೀತಾ ಇದೆ, ಯಾರ್ಯಾರು ಹೇಗೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವ್ರು ಯಾಕೆ ನನ್ನ ಲೈಫಲ್ಲಿ ಬಂದರು, ನನಗೇನು ಲೆಸನ್ನ ಕಲ್ಸಕ್ಕೆ ಬಂದಿದ್ದಾರೆ, ಸೊ ಅದನ್ನು ತಗೊಳ್ಳಿ. ಆ ಲೆಸನ್ ಕಂಪ್ಲೀಟ್ ಆಗಿಲ್ಲ ಅಂದರೆ, ಈಗ ಒಂದು ಹೇಳ್ತೀನಿ, ಅನ್ನೋ ಪರ್ಸನಿಂದ ನಾನು ಒಂದು ಲೆಸನ್ನ ಕಲಿಬೇಕಾಗಿರುತ್ತೆ. ಬಟ್
ನಮಗೆ ಅವ್ರ ಜೊತೆ ಇದ್ದು ಸುಸ್ತಾಗಿ ನಾವು ಅದರಿಂದ ಹೊರಗಡೆ ಬರ್ತೀವಿ ಅಂತ ಇಟ್ಕೊಳ್ಳಿ. ಫ್ರೆಂಡ್ಶಿಪ್ಪೇ ಇರ್ಬೋದು, ಫ್ಯಾಮಿಲಿಯಿಂದನೇ ಇರ್ಬೋದು, ಯಾವುದೇ ಥರ ನಾವು ಹೊರಗಡೆ ಬರ್ತೀವಿ. ಬಟ್ ನಾವು ಆ ಲೆಸನ್ನ ಕಲೀಲೇಬೇಕಾಗಿರುತ್ತೆ. ಸೊ ನಮಗೆ ಮತ್ತೆ ಬಿ ಅನ್ನೋ ಪರ್ಸನ್ ಸಿಗ್ತಾರೆ, ಸೇಮ್ ಅವರು ಕೂಡ ಅದೇ ಥರ ಬಿಹೇವ್ ಮಾಡ್ತಾರೆ. ಯಾಕೆ ಅಂದರೆ ನಾವು ಆ ಲೆಸನ್ ಕಲಿಯೋ ತನಕ ದೇವ್ರು ನಮ್ಮನ್ನ ಬಿಡೋದಿಲ್ಲ. ಸೊ ಎಲ್ಲೇ ಯಾವುದೇ ಸಿಚುವೇಶನ್ ಅಲ್ಲಿರಿ, ಅದರಲ್ಲಿ ನಾನು ಏನು ಲೆಸನ್ನ ಕಲಿತಾ ಇದ್ದೀನಿ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಇದು ನನ್ನ ಎಕ್ಸ್ಪೀರಿಯನ್ಸ್ ಮಾತು ಕೂಡ ಆಗಿರುತ್ತೆ. ಇಲ್ಲ ಅಂತಂದರೆ ಅದಕ್ಕೋಸ್ಕರ ಕೆಲವ್ರು ನೋಡಿ ಸೇಮ್ ಪ್ಯಾಟರ್ನ್ ಅಟ್ರ್ಯಾಕ್ಟ್ ಮಾಡ್ತಾ ಇರ್ತಾರೆ. ಅಂದರೆ ಅವ್ರು ಏನು ಬೇಡ ಅಂತ ಬಿಟ್ಟು ಬಂದಿರ್ತಾರೆ, ಅದೇ ಮತ್ತೆ ಅವ್ರಿಗೆ ಸಿಗುತ್ತೆ. ಏನು ಬೇಡ ಅಂತ ಬಿಟ್ಟು ಹೋಗ್ತಾರೆ, ಮತ್ತೆ ಅದೇ ಅವ್ರಿಗೆ ಸಿಗುತ್ತೆ. ಯಾಕೆಂದರೆ ಅವ್ರು ಅಲ್ಲಿ ಲೆಸನ್ ಕಲ್ತು ಇನ್ನೂ ಬಂದಿಲ್ಲ, ಹಾಫಲ್ಲೇ ಬಂದುಬಿಟ್ಟಿದ್ದಾರೆ ಅಂದಾಗ ಮತ್ತೊಬ್ಬರು ಅದೇ ಥರ ಪರ್ಸನ್ ಸಿಗ್ತಾರೆ. ಸೊ ಸೇಮ್ ಪ್ಯಾಟರ್ನ್ ಪರ್ಸನ್ಸ್ನ ಅಟ್ರಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಯಾವ ಥರ ಅವಾಯ್ಡ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೂ ಹೇಳ್ಕೊಡ್ತೀನಿ. ಯಾಕೆಂದರೆ ಈ ಸೇಮ್ ಪ್ಯಾಟರ್ನ್ ಅನ್ನೋದೇನಿದೆ ನನ್ನ ಲೈಫಲ್ಲೂ ತುಂಬಾ ಹ್ಯಾಪನ್ ಆಗಿದೆ, ಆಗ್ತಾನೇ ಇದೆ ಕೂಡ. ಸೊ ನಾನು ಕೂಡ ಅದನ್ನು ಹೀಲ್ ಮಾಡ್ಕೋಬೇಕು. ನಾನು ಅದರ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಆ್ಯಂಡ್ ಯಾವ ಥರ ಅದನ್ನು ಹೀಲ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀನಿ. ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ, ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸದಾಕಾಲ ಸಪೋರ್ಟ್ ಮಾಡಿ. ನಿಮಗೇನಾದರೂ ಪರ್ಟಿಕ್ಯುಲರ್ ವಿಡಿಯೋ ಬೇಕು ಅಂತ ಅಂದರೆ ಕಾಮೆಂಟ್ಸ್ ಮಾಡಿ. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಧನ್ಯವಾದಗಳು.